ಸ್ತ್ರೀಯರು ನಿಮ್ಮತ್ತ ಬೇಗ ಆಕರ್ಷಣೆ ಆಗಬೇಕು. ಯಾವುದೇ ಒಬ್ಬ ಮಹಿಳೆ ಆಗಲಿ, ಸ್ತ್ರೀ ಆಗಲಿ, ಪರಪುರುಷ ಆಗಲಿ, ಪರ ಸ್ತ್ರೀ ಆಗಲಿ ನಿಮ್ಮನ್ನು ಕಂಡರೆ ಇಷ್ಟಪಡುವ ಹಾಗೆ ಆಗಬೇಕು. ನಿಮ್ಮನ್ನು ಮದುವೆ ಆಗುವ ರೀತಿಯಲ್ಲಿ ಅವರು ನಿಮ್ಮ ಜೀವನದೊಳಗೆ ಪ್ರವೇಶ ಮಾಡಬೇಕು. ಅಥವಾ ನೀವು ಇಷ್ಟ ಬಂದ ಹಾಗೆ ಆ ವ್ಯಕ್ತಿಯ ಜೊತೆ ನೀವಿರಬೇಕು ಅನ್ನೋದಾದರೆ ಈ ಒಂದು ವಸ್ತುವನ್ನು ಇಟ್ಟುಕೊಂಡು ಈ ಒಂದು ತಂತ್ರ ಮಾಡಿ ನೋಡಿ. ಖಂಡಿತ ಎಂತಹ ಸ್ತ್ರೀಯಾಗಲಿ ಪುರುಷರಾಗಲಿ ಸಂಪೂರ್ಣವಾಗಿ ನಿಮ್ಮ ಕೈವಶವಾಗುತ್ತಾರೆ. ಆ ಒಂದು ವಸ್ತು ಯಾವುದು, ಅದು ಎಲ್ಲಿರುತ್ತೆ, ಇವತ್ತಿನ ಮಾಹಿತಿಯಲ್ಲಿ ನಿಮಗೆ ತಿಳಿಸಿಕೊಡ್ತೀನಿ. ಅದಕ್ಕಿಂತ ಮೊದಲು ಸಿದ್ಧಿ ಮಂತ್ರಂ ಯೂಟ್ಯೂಬ್ ಚಾನಲನ್ನು ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಯಾವುದೇ ವಶೀಕರಣವಾಗಲಿ ಮತ್ತು ಇನ್ನಿತರ ವಾಮಚಾರ, ಶತ್ರುನಾಶ, ಸಾಲಬಾಧೆ, ದುಡ್ಡು ಕಾಸಿನ ಸಮಸ್ಯೆಗೆ ತಕ್ಕ ಹಾಗೆ ಪರಿಹಾರಗಳು, ಮನೆಯಲ್ಲಿ ಜಗಳ ಆಡ್ತಾ ಇದ್ದರೆ ಇಂತಹ ಸಮಸ್ಯೆಗಳಿಂದ ದೂರ ಆಗಬೇಕು ಅನ್ನೋದಾದರೆ ಈ ತಕ್ಷಣ ಪಂಡಿತ್ ಶ್ರೀ ಮಂಜುನಾಥ ಗುರುಗಳಿಗೆ ಒಂದು ಕರೆ ಮಾಡಿ ವಂಶ ಪಾರಂಪರಿಕವಾಗಿ ಮನೆ ಮಾತಾಗಿರ್ತಕ್ಕಂತಹ ಗುರುಗಳು ನಿಮ್ಮ ಪ್ರತಿಯೊಂದು ಸಮಸ್ಯೆಗೂ ಶಾಶ್ವತ ಪರಿಹಾರವನ್ನು ನೀಡುತ್ತಾರೆ. ಎಷ್ಟೋ ಜನರಿಗೆ ಒಂದು ಹುಡುಗಿನ ಇಷ್ಟಪಟ್ಟಿರ್ತಾರೆ ಅಥವಾ ಒಬ್ಬ ಹುಡುಗನ ಇಷ್ಟಪಟ್ಟಿರ್ತಾರೆ. ಎಷ್ಟೇ ಬಾರಿ ಪ್ರೇಮ ನಿವೇದನೆಗಳನ್ನು ಹೇಳಿಕೊಂಡ್ರೂ ಕೂಡ ಅರ್ಧ ಕೇಳಿ ಇನ್ನರ್ಧ ವೈಮನಸ್ಯದಲ್ಲಿರುತ್ತಾರೆ. ಮಾತನಾಡೋಕೆ ಹೋದರೆ ಒಂದು ಬಾರಿ ಚೆನ್ನಾಗಿ ಮಾತಾಡ್ತಾರೆ, ಮತ್ತೊಮ್ಮೆ ಸಿಟ್ಟಾಗಿ ಮಾತಾಡ್ತಾರೆ. ಇದೆಲ್ಲವೂ ಕೂಡ ಒಂದು ರೀತಿಯ ಗೊಂದಲದ ವಾತಾವರಣದಲ್ಲಿ ಇರುತ್ತಾರೆ. ಅಂತಹ ಗೊಂದಲ ವಾತಾವರಣಗಳೆಲ್ಲ ಕಳೆದು ನೀವು ಪ್ರೀತಿ ಮಾಡುವಂತಹ ಹುಡುಗನೇ ಆಗಿರಬಹುದು, ಹುಡುಗಿನೇ ಆಗಿರಬಹುದು, ನಿಮಗೆ ಸಂಪೂರ್ಣವಾಗಿ ಕೈವಶವಾಗಬೇಕು ಅನ್ನೋದಾದರೆ ಈ ಒಂದು ಬೇರನ್ನು ತೆಗೆದುಕೊಂಡು ಬರಬೇಕು. ಈ ಬೇರಿನಲ್ಲಿ ಸ್ತ್ರೀವಶ, ಪುರುಷವಶ ತಂತ್ರಗಳನ್ನು ಮಂತ್ರಿಸಿ ಸಿದ್ಧಿಸಿ ತಯಾರಿಸಿಟ್ಟಿರ್ತಕ್ಕಂತಹ ಬೇರು, ಇದು ರಾಜಬೇರು ಅಂತಲೇ ಕರೆಯುತ್ತಾರೆ. ಈ ರಾಜಬೇರನ್ನು ತೆಗೆದುಕೊಂಡು ಬಂದು ಒಂದು ಲೋಟ ಹಾಲಿಗೆ ಅರಿಶಿಣ ಕುಂಕುಮವನ್ನು ಹಾಕಿ ಈ ಬೇರನ್ನು ಒಳಗಡೆ ಹಾಕಬೇಕು. ತದನಂತರ ಬಿಳಿಯ ಬಣ್ಣದ ಪೇಪರ್ ಮೇಲ್ಗಡೆ ನಿಮ್ಮ ಹೆಸರು ಮತ್ತು ನೀವು ಇಷ್ಟಪಡುವಂತಹ ಹುಡುಗಿ ಅಥವಾ ಹುಡುಗನ ಹೆಸರನ್ನು ಬರೆದುಕೊಂಡು ಸ್ವಸ್ತಿಕ್ ಚಿಹ್ನೆಯನ್ನು ಕೆಳಗಡೆ ಹಾಕಿ ಅದರ ಕೆಳಭಾಗದಲ್ಲಿ ಓಂ ಕ್ಲೀಂ ವಶ್ಯಂ ಅಮುಕಂ ಕುರು ಸ್ವಾಹ ಅಂತ ಹೇಳುತ್ತಾ ಒಂದು ಚಿಟಿಕೆ ಮಹಾಶಕ್ತಿಯುತವಾದಂತಹ ಕೇಸರಿ ಅಥವಾ ಇನ್ನೊಂದು ಕುಂಕುಮವನ್ನು ಹಾಕಬಹುದು. ಇದನ್ನು ಕುಂಕುಮ ಹಾಕಿ ಅಥವಾ ಕೇಸರಿ ಹಾಕಿ ಕೈ ಎಣ್ಣೆಯಿಂದ ಅದನ್ನು ಸುಟ್ಟು ಹಾಕಬೇಕು. ಸುಟ್ಟು ಹಾಕಿ ಬಂದಂತಹ ಭಸ್ಮವನ್ನು ಆ ಹಾಲಿನೊಳಗಡೆ ಬೇರೆ ಹಾಕಿರ್ತೀರಲ್ಲ, ಆ ಹಾಲಿನೊಳಗಡೆ ಹಾಕಬೇಕು. ಅದೇ ಬೇರಿನಿಂದ ಚೆನ್ನಾಗಿ ಕಲಕಬೇಕು. ಒಂದು ಲೋಟ ಹಾಲು, ಅದಕ್ಕೆ ಒಂದು ಚಿಟಿಕೆ ಅರಿಶಿಣ, ಒಂದು ಚಿಟಿಕೆ ಕುಂಕುಮ ಮತ್ತು ಈಗಾಗಲೇ ನಾವು ತಿಳಿಸಿರುವ ಹಾಗೆ ಬರೆದುಕೊಂಡಿರತಕ್ಕಂತಹ ಆ ಬಿಳಿಯ ಹಾಳೆಯ ಭಸ್ಮ ಇಷ್ಟನ್ನು ಸೇರಿಸಿ ಕಲಕಿದ ನಂತರ ಒಂದು ರಾತ್ರಿ ಅದು ನಿಮ್ಮಲ್ಲಿಯೇ ಇಟ್ಟುಕೊಂಡು ಮಾರನೇ ದಿನ ಅವರ ಮನೆ ಮುಂದೆ ಚೆಲ್ಲಿಬಿಡಿ. ನಿಮ್ಮಂತೆ ಆಗುತ್ತಾರೆ. ಈ ಬೇರನ್ನು ನೀವು ಪಡೆದುಕೊಳ್ಳಲು ಈ ತಕ್ಷಣ ಶ್ರೀ ಮಂಜುನಾಥ ಗುರುಗಳಿಗೆ ಕರೆ ಮಾಡಿ ಅವರಿಂದ ಬೇರನ್ನು ಕೇಳಿ ಪಡೆದುಕೊಳ್ಳಿ. ತುಂಬ ಒಳ್ಳೆಯದಾಗುತ್ತೆ.